ರಾಜ್ಯ ರಾಜಕಾರಣದಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಈಗ ಮತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರು ಸಖತ್ತಾಗಿ ಸುದ್ದಿ ಮಾಡ್ತಾ ಇದೆ. ಹೌದು, ಭೀಕರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲಿನ ಕಂಬಿ ಎಣಿಸ್ತಿರೋ ಪ್ರಜ್ವಲ್ ರೇವಣ್ಣ ಅವರ ಫ್ಲೆಕ್ಸ್ಗಳು ಬರೋಬ್ಬರಿ 2 ವರ್ಷಗಳ ಬಳಿಕ ಹಾಸನದಲ್ಲಿ ಮತ್ತೆ ಪ್ರತ್ಯಕ್ಷವಾಗಿದೆ. ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ಪ್ರಮುಖ ಸ್ಥಳವಾಗಿರೋ ಅಂಬೇಡ್ಕರ್ ವೃತ್ತದಲ್ಲಿ ಬೆಂಬಲಿಗರು ಮತ್ತು ಅಭಿಮಾನಿಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಹಾಕಿ ಪ್ರಜ್ವಲ್ಗೆ ಬರ್ತ್ಡೇ ವಿಶಸ್ ಅನ್ನ ತಿಳಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಎಲ್ಲೂ ಪ್ರಜ್ವಲ್ ಫೋಟೋಗಳಾಗ್ಲಿ ಬ್ಯಾನರ್ಗಳಾಗ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ದಿಢೀರ್ ಅಂತ ಪ್ರತ್ಯಕ್ಷವಾಗಿರೋ ಈ ಬೃಹತ್ ಫ್ಲೆಕ್ಸ್ ಗಳು ಸಾರ್ವಜನಿಕರ ಗಮನವನ್ನ ಹೆಚ್ಚು ಸೆಳೀತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಈ ವಿಚಾರ ಈಗಾಗಲೇ ನಿಮ್ಗೂ ಗೊತ್ತಿದೆ. ಅದು ಹಾಸನದ ಸಂಸದರಾಗಿದ್ದಾಗ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಂತಹ ಗಂಭೀರ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿತ್ತು. ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ವಿದೇಶಕ್ಕೆ ಕಾಲ್ಕಿತ್ತಿದ್ದಂತಹ ಪ್ರಜ್ವಲ್ ಅವರನ್ನ ನಂತರ ಭಾರತಕ್ಕೆ ವಾಪಸ್ ಬಂದಾಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದರು. ಪ್ರಜ್ವಲ್ ಮೇಲಿನ ಆರೋಪ ಸಾಬೀತಾಗಿದ್ದು ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿರೋ ಮಾಜಿ ಸಂಸದನಿಗೆ ಈ ರೀತಿ ಬಹಿರಂಗವಾಗಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ಶುಭಾಶಯ ಕೋರಿರೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಸ್ಥಳೀಯವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಒಂದೆಡೆ ನೊಂದ ಸಂತ್ರಸ್ತರಿಗೆ ಕೋರ್ಟ್ ನಿಂದ ನ್ಯಾಯ ಸಿಕ್ಕಿದೆ ಅನ್ನೋ ಸಮಾಧಾನ ಇದ್ರೆ, ಇನ್ನೊಂದೆಡೆ ಬೆಂಬಲಿಗರು ಫ್ಲೆಕ್ಸ್ ಹಾಕಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಹಾಸನದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ಒಟ್ಟಿನಲ್ಲಿ ಜೈಲಿನಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರ ಈ ಬರ್ತ್ಡೇ ಫ್ಲೆಕ್ಸ್ ವಿಚಾರ ಹಾಸನದಲ್ಲಿ ಮತ್ತೆ ಹಳೆಯ ಕಹಿ ಘಟನೆಗಳನ್ನ ಹಾಗೂ ರಾಜಕೀಯ ಚರ್ಚೆಗಳನ್ನ ಮುನ್ನೆಲೆಗೆ ತಂದಿರೋದಂತೂ ಪಕ್ಕಾ.